ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲಿರುವ ಈ ಕ್ಷೇತ್ರ ವರ್ಷಪೂರ್ತಿ ಪ್ರವಾಸಿಗರನ್ನ ಆಕರ್ಷಿಸುವ ಅಪ್ಪಟ ಮಲೆನಾಡು ಪ್ರದೇಶ. ಮಂಜುರಾಬಾದ್ ಕೋಟೆ, ಮೂಕನಮನೆ ಫಾಲ್ಸ್, ಅಬಿ ಫಾಲ್ಸ್, ಬಿಸಿಲೆಘಾಟ್, ಜೇನುಕಲ್ಲು ಬೆಟ್ಟಗಳಂತಹ ಪ್ರಸಿದ್ಧ ಪ್ರವಾಸಿ ತಾಣಗಳು ಈ ಕ್ಷೇತ್ರದಲ್ಲಿವೆ. ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ ಇಂದು ರಾಜ್ಯದಲ್ಲಿ ಬಿಜೆಪಿ ಗಟ್ಟಿಗೊಳ್ಳೋಕೆ ಮೂಲ ಕಾರಣ ಪುರುಷರು ಬಿಬಿ ಶಿವಪ್ಪ, ಎಕೆ ಸುಬ್ಬಯ್ಯ ಮತ್ತು ಬಿಎಸ್ ಯಡಿಯೂರಪ್ಪನವರು. ಸಕಲೇಶಪುರ ತಾಲೂಕಿನ ಕುಂಬಾರಹಳ್ಳಿ ಎಸ್ಟೇಟ್ನ ಮಾಲೀಕರಾಗಿದ್ದ ಬಿಬಿ ಶಿವಪ್ಪನವರು ಪಕ್ಷ ಕಟ್ಟುವ ಕಾಲಕ್ಕೆ ಸಮಯ, ಶ್ರಮದ ಜೊತೆಗೆ ಧಾರಾಳವಾಗಿ ಹಣ ಖರ್ಚು ಮಾಡಿ ಬಿಜೆಪಿಗೆ ರಾಜ್ಯದಲ್ಲಿ ಭದ್ರ ನೆಲೆ ಕಲ್ಪಿಸಿದ್ರು. ಲಿಂಗಾಯತ ಪ್ರಾಬಲ್ಯವಿರುವ ಸಕಲೇಶಪುರವನ್ನ ಮೊದಲು ಬೇಲೂರು ವಿಧಾನಸಭಾ ಕ್ಷೇತ್ರದೊಂದಿಗೆ ವಿಲೀನಗೊಳಿಸಲಾಗಿತ್ತು. ಆ ನಂತರದಲ್ಲಿ 1962ರಲ್ಲಿ ಸಕಲೇಶಪುರ ಮತ್ತು ಆಲೂರು ಸೇರಿಸಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾರ್ಪಾಡು ಮಾಡಲಾಯಿತು. ಮೊದಲಿನಿಂದಲೂ ಸಾಮಾನ್ಯ ಕ್ಷೇತ್ರವಾಗಿದ್ದ ಸಕಲೇಶಪುರ 2008ರಿಂದ ಮೀಸಲು ಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ಬಿಬಿ ಶಿವಪ್ಪನವರು ಇಲ್ಲಿ 2 ಬಾರಿ ಗೆದ್ದರೆ ಎಚ್.ಕೆ. ಕುಮಾರಸ್ವಾಮಿ ಅವರನ್ನ 3 ಬಾರಿ ಇಲ್ಲಿನ ಜನ ವಿಧಾನಸೌಧಕ್ಕೆ ಕಳಿಸಿಕೊಟ್ಟಿದ್ದಾರೆ. ಆದರೆ 2023ರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಿಮೆಂಟ್ ಮಂಜು ಗೆಲುವು ಸಾಧಿಸಿ ಸಕಲೇಶಪುರದ ನೂತನ ಶಾಸಕರಾಗಿದ್ದಾರೆ. ಹಾಗಾದ್ರೆ ಸಕಲೇಶಪುರದ ಅಭಿವೃದ್ಧಿಗೆ ಶಾಸಕರಾದ ಸಿಮೆಂಟ್ ಮಂಜು ಅವರ ಸಂಕಲ್ಪ ಏನು, ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ ಎಂಎಲ್ಎ ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.